ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿನ ಲೆಜೆಂಡರಿ ನಟರ ಪೈಕಿ ಇಂದಿಗೂ ಜನಮಾನಸದಲ್ಲಿ ಉಳಿದ ನಟರಂದ್ರೆ ಅದು ದಿನೇಶ್. ಕುಂಬಳಕಾಯಲ್ಲಿ ಬಾಂಬ್ ಉಂಟು ಮಾರಾಯರೆ ಅನ್ನೋ ಡೈಲಾಗ್ ಹೇಗ್ತಾನೆ ಮರೆಯೋದಕ್ಕೆ ಸಾಧ್ಯ? ತಮ್ಮ ವಿಶಿಷ್ಟ ಅಭಿನಯದ ಮೂಲಕವೇ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ನಟ ದಿನೇಶ್ ಅವರ ಬದುಕು ನಿಜಕ್ಕೂ ದುರಂತವೇ. ಎಂಥದ್ದೇ ಪಾತ್ರವನ್ನಾದರೂ ಸರಿಯೇ, ಅದಕ್ಕೆ ಜೀವ ತುಂಬ್ತಾ ಇದ್ದ ಅವರ ನಟನೆ ನೋಡೋದೇ ಚಂದ. ಬಾಲಸುಬ್ರಹ್ಮಣ್ಯಂ ಎಂಬ ಹೆಸರಿನ ನಟ ದಿನೇಶ್ ಆಗಿ ಕರುನಾಡಿನ ಸಿನಿ ರಸಿಕರ ಮನಗೆದ್ದಿದ್ದು ನಿಜಕ್ಕೂ ಇತಿಹಾಸ. 2.5 ದಶಕಗಳು ಕನ್ನಡ ಸಿನಿಮಾಗಳಿಗೆ ತಮ್ಮದೇ ಕೊಡುಗೆ ನೀಡಿದ ಹಿರಿಯ ನಟ. ಬುದ್ದಯ್ಯನ ಮಗ ಅಯ್ಯು, ಗೋಲ್ಮಾಲ್ ರಾಧಾಕೃಷ್ಣ, ಸೀತಾರಾಮು ಹೀಗೆ ಪ್ರಸಿದ್ಧ ಸಿನಿಮಾಗಳಲ್ಲಿ ನಟಿಸಿ ಭೇಷ್ ಎನಿಸಿಕೊಂಡ ಮೇರು ಕಲಾವಿದರೆ ನಟ ದಿನೇಶ್. ಸಿನಿಮಾದಲ್ಲಿ ಅದೆಷ್ಟು ತಮಾಷೆ, ಅದೆಷ್ಟು ಅಮೋಘ ನಟನೆ. ಆದರೆ ನೈಜ ಬದುಕಿನಲ್ಲಿ ಇವರಷ್ಟು ಕ್ರೂರಿ, ಇವರಷ್ಟು ರಾಕ್ಷಸ ಮತ್ತೊಬ್ಬರಿಲ್ಲ ಅನ್ನುತ್ತಿದ್ರು ಸಿನಿಮಾ ಮಂದಿ. ಇವರ ಬದುಕನ್ನ ಬದಲಿಸಿದ್ದು ಕೂಡ ಓರ್ವ ಅವಧೂತರಂತೆ. ಹಾಗಿದ್ರೆ ಈ ನಟ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದು ಹೇಗೆ? ಇಲ್ಲಿ ಅವರು ಮಾಡಿದ ಸಾಧನೆಯಾದ್ರೂ ಎಂಥದ್ದು ಅನ್ನೋದ್ರ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಿಶಿಷ್ಟ ಧ್ವನಿ, ವಿಶೇಷ ಮ್ಯಾನರಿಸಂ, ಪೋಷಕ ನಟನಿಗೂ ಸೈ, ಹಾಸ್ಯ ಪಾತ್ರಕ್ಕೂ ಜೈ, ಹಾಗೆ ಕಳನಟನ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರೇ ನಮ್ಮ ಬಾಲಸುಬ್ರಹ್ಮಣ್ಯಂ ಅರ್ಥಾತ್ ದಿನೇಶ್. ಇವರ ನಟನೆ ನೋಡಿದವರು ಇವರನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾರದ್ದು ಅನುಕರಣೆಯೂ ಇಲ್ಲ, ಯಾರನ್ನು ನೋಡಿ ಅಭಿನಯ ಕೂಡ ಕಲಿತವರಲ್ಲ, ಮತ್ಯಾರದ್ದೋ ಮರ್ಜಿಯಲ್ಲಿ ಬೆಳೆದು ಬಂದವರು ಅಲ್ಲ. ಇವರನ್ನ ಬೆಳೆಸಿದ್ದು ಅಂದ್ರೆ ಇವರ ಡೆಡಿಕೇಶನ್ ಹಾಗೂ ಇವರಲ್ಲಿದ್ದ ಪ್ರತಿಭೆ. ಸುಮಾರು 360 ಸಿನಿಮಾಗಳಲ್ಲಿ ನಟಿಸಿ ಮರೆಯಾದ ಈ ನಟನಿಗೆ ಅಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಆರಂಭದಲ್ಲಿ ವಿಲನ್ ಆಗಿ ತೆರೆ ಮೇಲೆ ಕಾಣಿಸ್ಕೊಂಡ್ರು. ಖಳನಟನ ಪಾತ್ರದಲ್ಲಿ ಇವರನ್ನ ನೋಡೋದೇ ಅದ್ಭುತವಾಗಿತ್ತು. ಹೀಗೆ ಖಳನಟನಾಗಿ ಕಮಾಲ್ ಮಾಡಿದ್ದ ಈ ನಟ ಮುಂದೆ ಹಾಸ್ಯ ಹಾಗೂ ಪೋಷಕ ಪಾತ್ರಗಳನ್ನು ಕೂಡ ಅಷ್ಟೇ ಸಲೀಸಾಗಿ ಅಭಿನಯಿಸಿ ಶಹಬಾಷ್ ಅನ್ಸ್ಕೊಂಡಿದ್ರು. ಆದ್ರೆ ಅದ್ಯಾಕೋ ಏನೋ ಕನ್ನಡ ಚಿತ್ರರಂಗದ ದುರಾದೃಷ್ಟ ಅನ್ಸುತ್ತೆ. ಇವರು ಕೂಡ ಮಧ್ಯಂತರದಲ್ಲೇ ತಮ್ಮ ಸಿನಿ ಪಯಣ ಮುಗಿಸಿಬಿಟ್ರು. ತಂದೆ ಭಾರತೀಯ ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಸಿಂಗರವೇಲು, ತಾಯಿ ಧನಲಕ್ಷ್ಮಿ. ಈ ದಂಪತಿಗಳ 7 ಮಕ್ಕಳಲ್ಲಿ ಒಬ್ಬರು ದಿನೇಶ್. ಹುಟ್ಟಿದ್ದು ಮೈಸೂರಿನಲ್ಲಿ, ಪ್ರಾಥಮಿಕ ಶಿಕ್ಷಣ ಅಲ್ಲೇ ಆಯಿತು. ನಂತರ ಬೆಂಗಳೂರಿಗೆ ಬಂದ್ರು. ಅಷ್ಟಕ್ಕೂ ಇವರಿಗೆ ನಟನೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಶಾಲಾ ದಿನಗಳಲ್ಲಿ ನಾಟಕ ಮಾಡೋ ಅವಕಾಶ ಸಿಕ್ಕರೆ ಸಾಕು, ಅಭಿನಯಿಸಿ ಚಪ್ಪಾಳೆ ಗಿಟ್ಟಿಸಿಕೊಳ್ತಿದ್ರು. ಹೀಗೆ ಇವರು 10ನೇ ತರಗತಿ ಓದುತ್ತಾ ಇವರಿಗೆ ಸ್ಕೂಲ್ನಲ್ಲಿ ಒಂದು ನಾಟಕ ಮಾಡ್ತಾರೆ. ಇದನ್ನ ನೋಡಿದ ಹೆಡ್ ಮಾಸ್ಟರ್ ಒಂದು ಮಾತು ಹೇಳ್ತಾರೆ, ಲೋ ಸುಬ್ರಹ್ಮಣ್ಯ, ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ, ಮುಂದುವರಿಸು, ನಿನ್ಗೆ ಒಳ್ಳೆ ಭವಿಷ್ಯ ಇದೆ ಅಂದ್ರಂತೆ. ದಿನೇಶ್ ಅವರ ಬಾಲ್ಯದ ಹೆಸರು ಬಾಲಸುಬ್ರಹ್ಮಣ್ಯಂ. ಆದ್ರೆ ನಾಂದಿ ಸಿನಿಮಾಗೆ ಇವರು ಆಯ್ಕೆ ಆದಾಗ ನಿರ್ಮಾಪಕ ವಾದಿರಾಜ್, ಈ ಹೆಸರು ಬೇಡ, ದಿನೇಶ್ ಅಂತ ಇಟ್ಕೋ ಅಂದ್ರು. ಅಂದಿನಿಂದ ಇವರು ದಿನೇಶ್ ಆಗೋದ್ರು. ಸರಿ, SSLC ಮುಗಿಸ್ತಾರೆ. ಆಗಿನ ಕಾಲಕ್ಕೆ ಇದೇ ದೊಡ್ಡದಲ್ವಾ, ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಷ್ಟೊತ್ತಿಗಾಗ್ಲೇ ಇವರ ಅಣ್ಣಂದಿರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ರು. ಇವರು ಕೂಡ ಸಹೋದರರ ಜೊತೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆದ್ರೆ ನಟನೆಯ ಹುಚ್ಚು ಮಾತ್ರ ಇವರನ್ನ ಬಿಟ್ಟು ಹೋಗಿರಲ್ಲ. ಇದರಿಂದ ಕೆಲ ಹವ್ಯಾಸಿ ರಂಗಮಂದಿರಗಳಲ್ಲಿ ನಾಟಕ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ನಾಟಕ ಮಾಡ್ತಾನೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ. ನಾಟಕ ಮಾಡ್ತಾ ಮಾಡ್ತಾ ದಿನೇಶ್ ಒಂದಷ್ಟು ಹೆಸರು ಮಾಡಿರ್ತಾರೆ. ಹೀಗಿರುವಾಗ್ಲೇ ಅದೊಂದು ದಿನ ಹಾಸ್ಯ ನಟ ನರಸಿಂಹರಾಜು ದಿನೇಶ್ ಅವರ ನಟನೆಯನ್ನೇ ನೋಡ್ತಾರೆ. ನೋಡಿದವರೇ, ನೋಡು, ನೀನು ಸಿನಿಮಾ ಮಾಡಬಹುದು, ಮದ್ರಾಸಿಗೆ ಬಾ ಅಂತ ಹೇಳಿ ಹೋಗ್ತಾರೆ. ಇದನ್ನ ನಂಬಿದ ದಿನೇಶ್ ಮದ್ರಾಸ್ಗೆ ಹೋಗಿಯೇ ಬಿಡ್ತಾರೆ.
ಜೊತೆಯಲ್ಲಿ ತಾವು ಅಭಿನಯಿಸಿದ ನಾಟಕಗಳ ವಿವರ, ಫೋಟೋಗಳು ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಆಡಿಷನ್ಗಾಗಿ ಕ್ಯಾಮ್ರಾ ಮುಂದೆ ನಿಲ್ತಾರೆ. ಆದ್ರೆ ಇವರ ಅಭಿನಯ ನೋಡಿದವರು ನಿನ್ನ ಮುಖ ಚೆನ್ನಾಗಿಲ್ಲ, ಕ್ಯಾಮ್ರಾ ಫೇಸ್ ಇಲ್ಲ ಅಂತೂ ಬಿಡ್ತಾರೆ. ಇದನ್ನ ಕೇಳಿದ್ದೇ ದಿನೇಶ್ ತುಂಬಾ ನೊಂದ್ಕೊಳ್ತಾರೆ. ಅದೇ ನೋವಿನಲ್ಲಿ ತಾವು ತೆಗೆದುಕೊಂಡು ಹೋಗಿದ್ದ ಫೈಲ್ ಅನ್ನ ಸೇತುವೆಯೊಂದರ ಕೆಳಕ್ಕೆ ಬಿಸಾಕಿ ಬಿಡ್ತಾರೆ. ನಂತರ ಅಲ್ಲೇ ಮರದ ಕೆಳಗೆ ಮಲಗಿ ಬಿಡ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಏನಾಗುತ್ತೆ, ಅಲ್ಲೇ ಮಲಗಿದ್ದ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಎದ್ದು ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಹೇ, ನಿನಗೆ ಸಿನಿಮಾದಲ್ಲಿ ಒಳ್ಳೆಯ ಭವಿಷ್ಯ ಇದೆ, ಹೆದರಬೇಡ, ನೀನು ವಾಪಸ್ ಊರಿಗೆ ಹೋಗು ಅಂತ ಆಜ್ಞೆ ಮಾಡ್ತಾನೆ. ಅಲ್ಲಿಂದ ಎದ್ದವರೇ ಸೀದಾ ಬೆಂಗಳೂರಿಗೆ ಬರ್ತಾರೆ. ನಾಟಕ ಮಾಡ್ಕೊಂಡಿರ್ತಾರೆ. ಇದಾದ ಸ್ವಲ್ಪ ದಿನದಲ್ಲೇ ನಾಂದಿ ಸಿನಿಮಾದಲ್ಲಿ ಅವಕಾಶ ಕೂಡ ಸಿಗುತ್ತೆ. ಆದ್ರೆ ಅಂಥದ್ದೇನು ನೇಮು ಫೇಮು ಸಿಗೋದಿಲ್ಲ. ನಂತರ ಅಣ್ಣವರ ಸಿನಿಮಾ ಬೀದಿ ಬಸವಣ್ಣ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಿಂಚುತ್ತಾರೆ. ಅಲ್ಲಿಂದ ಇವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಈ ಚಿತ್ರ ಇವರಿಗೆ ಒಂದು ಬ್ರೇಕ್ ಕೊಡುತ್ತೆ. ಇಲ್ಲಿಂದ ಇವರಿಗೆ ಖಳನಾಯಕನ ಪಾತ್ರ ಖಾಯಂ ಆಗ್ಬಿಡುತ್ತೆ. ನಿರ್ಮಾಪಕರು ನಮ್ಮ ಸಿನಿಮಾಗೆ ದಿನೇಶ್ ಇರಲೇಬೇಕು ಅಂತ ಪಟ್ಟು ಹಿಡಿಯೋ ಮಟ್ಟಕ್ಕೆ ಇವರಿಗೆ ಬೇಡಿಕೆ ಬಂದ್ಬಿಡುತ್ತೆ. ಒಂದಾದ್ರ ಮೇಲೊದ್ದರಂತೆ ಸಿನಿಮಾಗಳಲ್ಲಿ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಬಳಿಕ ಇವರನ್ನೇ ಪೋಷಕ ಪಾತ್ರಕ್ಕೂ ಬಳಸಿಕೊಳ್ಳಲಾಗುತ್ತೆ. ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳು ಸಿಗ್ತಾ ಹೋಗುತ್ತವೆ. ಸಿಕ್ಕಿದ ಪಾತ್ರಗಳಿಗೆ ದಿನೇಶ್ ಜೀವ ತುಂಬುತ್ತಾ ಹೋಗ್ತಾರೆ. ಅವತ್ತಿನ ದಿನದಲ್ಲಿ ಕನ್ನಡ ಸಿನಿಮಾಗಳು ಬರ್ತಾ ಇದ್ದಿದ್ದು ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಹೀಗಿದ್ರು ದಿನೇಶ್ ಅವರಿಗೆ ಮಾತ್ರ ಕೈತುಂಬಾ ಕೆಲಸ ಇತ್ತು. ಪ್ರತಿನಿತ್ಯ 2-3 ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರು. ಇದರ ಜೊತೆಗೆ ಇವರಿಗೆ ಮತ್ತೊಂದು ಬ್ರೇಕ್ ಕೊಟ್ಟಿದ್ದು ಅಂದ್ರೆ ಲಕ್ಷಾಧೀಶ್ವರ ನಾಟಕ. ದಿನೇಶ್ ಅವರು ಸಿನಿಮಾ ರಂಗಕ್ಕೆ ಬಂದಿದ್ರು ನಾಟಕವನ್ನ ಸಂಪೂರ್ಣ ತೊರೆದಿರಲಿಲ್ಲ. ತಾವೇ ಬರೆದು, ತಾವೇ ನಿರ್ದೇಶನ ಮಾಡಿ, ತಾವೇ ನಾಯಕನಾಗಿ ಈ ನಾಟಕದಲ್ಲಿ ಅಭಿನಯ ಮಾಡ್ತಿದ್ರು. ಮುಂದೆ ಇದೇ ಸಿನಿಮಾ ಕೂಡ ಆಯಿತು. ಇದರ ನಾಯಕ ನಟ ಕೂಡ ಇವರೇ ಆಗಿ ಅಭಿನಯ ಮಾಡ್ತಿದ್ರು. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಅವತ್ತಿನ ದಿನದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬಾನೇ ಕಡಿಮೆ ಬರ್ತಾ ಇದ್ವು. ಅಂತಹ ದಿನದಲ್ಲಿ ಕೆಲವೇ ಕೆಲ ಕಮರ್ಷಿಯಲ್ ಚಿತ್ರಗಳು ಬರಲು ಪ್ರಾರಂಭವಾದವು. ಆಗ ಇವರ ಅದೃಷ್ಟ ಮತ್ತೊಮ್ಮೆ ಖುಲಾಯಿಸಿತು. ಅಂಥ ಸಿನಿಮಾಗಳಲ್ಲಿ ಇವರಿಗೆ ಪಾತ್ರ ಖಾಯಂ ಆಗೋಯ್ತು. ಇಂಥ ಖಳನಾಯಕನ ಪಾತ್ರಗಳಲ್ಲೂ ಇವರು ಅಭಿನಯಿಸೋಕೆ ಶುರು ಮಾಡಿದ್ರು. ಥಿಯೇಟರ್ನಲ್ಲಿ ಕೂತು ಜನರು ವಾವ್ ಅಂತಿದ್ರು. ದಿನೇಶ್ ಒಬ್ಬ ಅದ್ಭುತ ಖಳನಟ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಂಥ ನಟನ ಒಳಗೆ ಒಬ್ಬ ಹಾಸ್ಯ ನಟನು ಇದ್ದಾನೆ ಅನ್ನೋದನ್ನ ಹೊರಗೆ ತಂದವರು ನಿರ್ದೇಶಕ ಸಿದ್ಧಲಿಂಗಯ್ಯ. ಅವರ ನಿರ್ದೇಶನದ ಭೂತಯ್ಯನ ಮಗ ಅಯ್ಯೋ ಸಿನಿಮಾದಲ್ಲಿ ದಿನೇಶ್ಗೆ ಹಾಸ್ಯ ಪಾತ್ರವನ್ನ ನೀಡಿದ್ರು. ಇದರಲ್ಲಿ ದಿನೇಶ್ ಅತ್ಯದ್ಭುತವಾಗಿ ನಟನೆ ಮಾಡಿದ್ರು. ಇಲ್ಲಿಂದ ಇವರಿಗೆ ಹಾಸ್ಯ ಪಾತ್ರಗಳು ಕೂಡ ಸಿಗ್ತಾ ಹೋಯ್ತು. ಪಾತ್ರ ಖಳನಾಯಕನದ್ದೇ ಇರಲಿ, ಹಾಸ್ಯವೇ ಇರಲಿ, ಇಲ್ಲ ಪೋಷಕ ಪಾತ್ರವೇ ಇರಲಿ, ಲೀಲಾಜಾಲವಾಗಿ ಅಭಿನಯಿಸ್ತಾ ಇದ್ರು. ದಿನೇಶ್ ಅವರಿಗೆ ಹಾಸ್ಯ ನಟನ ಇಮೇಜ್ ತಂದುಕೊಟ್ಟ ನಿರ್ದೇಶಕ ಸಿದ್ಧಲಿಂಗಯ್ಯ ಮುಂದೆ ತಮ್ಮ ಪುತ್ರ ಮುರಳಿ ಅವರಿಗಾಗಿ ಪ್ರೇಮ ಪರ್ವ ಅನ್ನೋ ಸಿನಿಮಾ ಮಾಡ್ತಾರೆ. ಅದರಲ್ಲೂ ಇವರಿಗೆ ಒಂದು ವಿಭಿನ್ನವಾದ ಹಾಸ್ಯ ಪಾತ್ರವನ್ನ ಕೊಡ್ತಾರೆ. ಅದನ್ನಂತೂ ಕನ್ನಡಿಗರು ಮರೆಯುವಂತಿಲ್ಲ. ಇನ್ನು ನೀವು ಒಂದು ಹಾಸ್ಯ ಸನ್ನಿವೇಶ ನೋಡಿ ಮನ್ಸಾರೆ ನಕ್ಕಿರ್ಬೋದು. ಅದು ಯಾವುದು ಅಂದ್ರೆ CBI ಶಂಕರ್ ಸಿನಿಮಾದಲ್ಲಿ ಕುಂಬಳಕಾಯಲ್ಲಿ ಬಾಂಬ್ ಇದೆ ಅನ್ನೋದು. ಇದನ್ನಂತೂ ಇವತ್ತು ನೋಡಿದ್ರು ಕೂಡ ನಗು ತರಿಸುತ್ತೆ. ಇನ್ನು ದಿನೇಶ್ ಅಂದ್ರೆ ಅವರ ವಿಶಿಷ್ಟ ಧ್ವನಿ. ಅಷ್ಟಕ್ಕೂ ಈ ಧ್ವನಿ ಮೊದಲು ಇರಲಿಲ್ಲ. ಹಿಂದೆ ಪೋಷಕ ಹಾಗೂ ಖಳನಟನ ಪಾತ್ರ ಮಾಡ್ತಾ ಇದ್ದಾಗ ಬೇರೆಯದ್ದೇ ಧ್ವನಿ. ಅದರಲ್ಲಿ ಗಡಸು, ಒರಟುತನವಿತ್ತು. ಆದ್ರೆ ಹಾಸ್ಯ ಪಾತ್ರ ಮಾಡಲು ಮುಂದಾದಾಗ ತಮ್ಮ ಧ್ವನಿಯನ್ನ ಬದಲಿಸಿಕೊಂಡ್ರು. ಇದರಲ್ಲೊಂದು ವಿಶೇಷತೆ ಅಂದ್ರೆ ತಮಿಳಿನ ಖ್ಯಾತ ನಟ M.R. ರಾಧಾ ಅವರ ಧ್ವನಿಯು ಹೀಗೆ ಇತ್ತು. ಇದೇ ಕಾರಣಕ್ಕೆ ಮುಂದೆ ತಮಿಳಿನಲ್ಲಿ ದಿನೇಶ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ M.R. ರಾಧಾ ಅವರಂತೆಯೇ ಇವರು ಧ್ವನಿ ಕೊಡ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಕೇವಲ ಕನ್ನಡ ಹಾಗೂ ತಮಿಳು ಮಾತ್ರವಲ್ಲ, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿರೋ ಹೆಗ್ಗಳಿಕೆ ಇವರದ್ದು. ಹೀಗೆ 3 ಭಾಷೆಗಳಲ್ಲಿ ನಟಿಸಿದ್ರು ಅವರನ್ನ ಹೆಚ್ಚು ಕೈ ಹಿಡಿದಿದ್ದು ಅಂದ್ರೆ ಕನ್ನಡ ಚಿತ್ರರಂಗ. ಇದರಿಂದಲೇ ಇವರು ಅಭಿಮಾನಿಗಳನ್ನ ದೇವರಂತೆ ಕಾಣ್ತಾ ಇದ್ರು. ಇನ್ನು ತೆರೆ ಮೇಲೆ ಇಷ್ಟೆಲ್ಲ ಪಾತ್ರಗಳನ್ನ ನಿಭಾಯಿಸಿದ ಇವರ ಕುಟುಂಬ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡಿದ್ರೆ ಸಂಗತಿಗಳು ಸಾಕಷ್ಟಿವೆ. ದಿನೇಶ್ ಅವರದ್ದು ತುಂಬು ಸಂಸಾರ. ಪತ್ನಿ ಹಾಗೂ ಮಕ್ಕಳು ಅಂದ್ರೆ ಅಗಾಧವಾದ ಪ್ರೀತಿ. ಇನ್ನು ಮಕ್ಕಳನ್ನ ತುಂಬಾ ಶಿಸ್ತಿನಿಂದಲೇ ಸಾಕಿ ಬೆಳೆಸಿದ್ರು. ನೈತಿಕ ಮೌಲ್ಯಗಳನ್ನ ಹೇಳಿಕೊಟ್ರು. ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಆಗಾಗ್ಗೆ ಹೇಳಿಕೊಡುತ್ತಲೇ ಇದ್ರು. ಆದ್ರೆ ಇವರಿಗೊಂದು ಅಭ್ಯಾಸ ಮಾತ್ರ ಬಿಡದೆ ಕಾಡ್ತಾ ಇತ್ತು. ಅದೇನು ಅಂದ್ರೆ ಮದ್ಯಪಾನ ಮಾಡೋದು. ಬೆಳಗ್ಗೆ ಎಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿಯೇ ಇರ್ತಾ ಇದ್ದ ಇವರು
ಕುಡಿದು ಬಿಟ್ರೆ ಕತೆ ಮುಗೀತು. ಇವರ ಮುಂದೆ ಯಾರೂ ನಿಲ್ಲುವಂತಿರ್ಲಿಲ್ಲ. ಅದು ಮಕ್ಕಳಾದ್ರೂ ಸರಿ, ಇಲ್ಲ ಹೊರಗಿನವರಾದ್ರೂ ಸರಿ, ಯಾರಿಗಾದ್ರೂ ಫುಲ್ ಕ್ಲಾಸ್ ತೆಗೆದುಕೊಂಡು ಬಿಡ್ತಾ ಇದ್ರು. ಬೆಳಗ್ಗೆ ತಪ್ಪು ಮಾಡಿದ್ರು ಆಗ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅದೇ ರಾತ್ರಿ ಆಗಿ ಪರಮಾತ್ಮ ಒಳಗಡೆ ಸೇರ್ತಾ ಇದ್ದಂತೆ ಬೆಳಗ್ಗೆ ಮಾಡಿದ ತಪ್ಪನ್ನೇ ಹಿಡ್ಕೊಂಡು ಜಾಡ್ಸ್ಬಿಡ್ತಾ ಇದ್ರು. ಇದೊಂದು ಮೈನಸ್ ಪಾಯಿಂಟ್ ಬಿಟ್ರೆ ದಿನೇಶ್ ಅವರ ಗುಣ ಅಪ್ಪಟ ಚಿನ್ನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ದಿನೇಶ್ ಚಿತ್ರರಂಗದ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ರು. ಸೆಟ್ಗೆ ಹೋದ್ರೆ ಸಣ್ಣ ನೌಕರರಿಂದ ಹಿಡಿದು ಎಲ್ಲರನ್ನ ಪ್ರೀತಿ ಗೌರವದಿಂದ ಮಾತನಾಡಿಸ್ತಾ ಇದ್ರು. ಇನ್ನು ಇವರ ಮನೆಗೆ ಯಾರೇ ಎಷ್ಟೇ ಹೊತ್ತಿನಲ್ಲಿ ಬಂದ್ರೂ ಅವರನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸಿದವರೇ ಅಲ್ಲ. ಇಂಥ ಅನೇಕ ಮೌಲ್ಯಗಳನ್ನ ಹೊಂದಿದ್ದ ದಿನೇಶ್ ಅದೊಂದು ದಿನ ಎಲ್ಲರನ್ನ ಬಿಟ್ಟು ಮರೆಯಾಗಿ ಬಿಟ್ರು. ತಮ್ಮ 53ನೇ ವಯಸ್ಸಿನಲ್ಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ನಿರಾಸೆ ಮಾಡಿ ಹೋಗ್ಬಿಟ್ರು. ಆದ್ರೆ ನಗುವಾಗ ಎಲ್ಲರೂ ನೆಂಟರು, ಅಳುವಾಗ ಯಾರೂ ಇಲ್ಲ ಅನ್ನುವಂತೆ ದಿನೇಶ್ ಬದುಕಿದ್ದಾಗ ಇವರ ಮನೆಗೆ ಬರ್ತಾ ಇದ್ದ ಚಿತ್ರರಂಗದ ಮಿತ್ರರು ಇವರ ಮನೆಯವರ ಕಷ್ಟ ಸುಖ ಕೇಳೋಕೆ ಯಾರೂ ಬರಲಿಲ್ವಂತೆ. ಮನೆಯ ಯಜಮಾನ ಇಲ್ಲದೆ ದಿನೇಶ್ ಅವರ ಪತ್ನಿ ಹಾಗೂ ಅವರ ದೊಡ್ಡ ಮಗ ಕಷ್ಟಪಟ್ಟು ಸಂಸಾರದ ನೊಗ ಹೊತ್ತು ಒಂದು ದಡ ದಾಟಿಸಿದ್ರಂತೆ. ಅದೇನೇ ಇರಲಿ, ದಿನೇಶ್ ಅವರು ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಈ ನಟ ಮತ್ತಷ್ಟು ವರ್ಷ ಬದುಕಬೇಕಿತ್ತು. ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ಸಿನಿರಂಗದ ರಸಿಕರನ್ನ ರಂಜಿಸಬೇಕಿತ್ತು. ಆದರೆ ಅದಕ್ಕೆ ಕ್ರೂರ ವಿಧಿ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದೇ ವಿಪರ್ಯಾಸ. ಇವಿಷ್ಟು ದಿನೇಶ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.